ಫ್ರೆಂಡ್ಸ್, ಎರಡು ಹಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಗುಲ್ದಾರಲ್ಲಿ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬಂದಾಜ್ ಜೊತೆ ಕೊಡ್ತಾಯಿದ್ದೀನಿ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ಗುಲ್ದಾರಲ್ಲಿ ಒಂದು ಬಂದಾಜ್ ಜೊತೆ ಬೇಕು ಅಂತ. ನಮ್ಮದು ಚಾಂಪಿಯನ್ ಲೈನ್ ಹಕ್ಕಿಗಳೇನಿದೆ ಅವಲ್ಲಿ ಚಿಕ್ಕ ಜೊತೆ ಇದು. ಎರಡು ಹಕ್ಕಿ ಕಂಡೀಷನ್, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಚಡಿಯಾಗಿರುತ್ತೆ. ಗಂಡು ಬಂದುಬಿಟ್ಟು ಫುಲ್ಲು ಮನೆ ಉಚ್ಕೊಂಡು ಆಡೋ ಲೈನು, ಹೆಣ್ಣು ಬಂದುಬಿಟ್ಟು ಮೇಲ್ಕೈ ಹಕ್ಕಿ. ಈ ಜೊತೆಗೆ ಪಟ್ಟ ಬಂದ್ಬಿಟ್ಟು ನಿಮಗೆ ಮೇಲ್ಕೈ ಪಟ್ಟಗಳು ಬರುತ್ತೆ, ಮೀಡಿಯಮ್ ಕೈ ಪಟ್ಟಗಳು ಬರುತ್ತೆ, ಮನೆ ಉಚ್ಕೊಂಡು ಆಡೋ ಪಟ್ಟಗಳು ಬರುತ್ತೆ. 3 ಟೈಪಲ್ಲೂ ಪಟ್ಟಗಳು ಬರುತ್ತೆ. ಹೆವಿ ಕ್ವಾಲಿಟಿಲಿರುತ್ತೆ ಲೈನ್. ಇದು ಗುಲ್ದಾರ್ ಜೊತೆ ಬಂದಾಜ್ ಜೊತೆ ಇದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನೀವೊಂದು 5ನೇ ಕಲ್ಲಿಂಗೆ ಪಟ್ಟಗಳನ್ನ ಬಿಡ್ಕೊಂಬಂದರೆ ಒಂದು 3/4 ಗಂಟೆ 1 ಅವರ್ ಹಿಂಗೆ ಬರುತ್ತೆ ಟೈಮಿಂಗು. ಬಾಜಿ ಹತ್ಬಿಟ್ಟು ಗಟ್ಟಿ ಬಾಜಿ ಬರೋ ಅಷ್ಟಲ್ಲೆಲ್ಲ ಏಕ್ದಮ್ ಒಂದೇ ಸಿಗೆ 5ರಿಂದ 6 ಗಂಟೆ ಟೈಮಿಂಗ್ ಬಂದ್ಬಿಡುತ್ತೆ. ಅದಾದಮೇಲೆ ನಿಮಗೆ ದಸ್ತ ಆದಮೇಲೆ ಟೈಮಿಂಗು ತುಂಬ ರೈಸ್ ಆಗುತ್ತೆ. ಬರೀ ನಿಮಗೆ ಒಂದು 7 ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಒಂದು 6 ಗಂಟೆ ಟೈಮು ಮಿನಿಮಮ್ ಟೈಮ್ ಬಂದ್ಬಿಡುತ್ತೆ. ಬಾಜಿ ಹತ್ತಿ ಫುಲ್ಲು ಗಟ್ಟಿ ಬಾಜಿ ಮಾಡಿದ್ಮೇಲೆ ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ. ಒಂದೊಂದು ಪಟ್ಟಗಳು 2-3 ಬಾಜಿ ಮಾಡುತ್ತೆ, ಒಂದೊಂದು ಪಟ್ಟಗಳು 6ರಿಂದ 8 ಬಾಜಿ ಮಾಡುತ್ತೆ, ಒಂದೊಂದು ಪಟ್ಟಗಳು 10ರಿಂದ 15 ಬಾಜಿ ತನಕ ಈ ಲೈನಲ್ಲಿ ಮಾಡಿದೆ. ದೂರ ಪರನೂ ಅಷ್ಟೇ, ಹೋದರೆ ಒಂದು 25ರಿಂದ 30 ನಿಮಿಷ ದೂರ ಪರ ಹೋಗ್ಬಿಟ್ಟು ಬರುತ್ತೆ. ಒಂದೊಂದು ಪಟ್ಟಗಳು ಮನೆ ಉಚ್ಕೊಂಡೇ ಒಂದು 15-20 ನಿಮಿಷ ಹೋಗಿ ಬರುತ್ತೆ. ಮೇಲ್ಕೈ ಪಟ್ಟಗಳು ಬರುತ್ತೆ, ಮೀಡಿಯಮ್ ಕೈ ಪಟ್ಟಗಳು ಬರುತ್ತೆ, ಮನೆ ಉಚ್ಕೊಂಡು ಆಡೋ ಲೈನ್ ಪಟ್ಟಗಳು ಈ ಜೊತೆಗೆ ಬರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಮುಂದಿನ ವರ್ಷಕ್ಕೆ ನೀವು ಇದರಲ್ಲಿ ಪಟ್ಟಗಳು ಮಾಡಿಸ್ಕೊಂಬಿಟ್ರೆ ಮುಂದಿನ ವರ್ಷ ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮು ಇದೇ ಬಂದ ಜೊತೆಲೇ ಬಿಡ್ಕೊಂಬರ್ಬೋದು. ಎರಡು ಹಕ್ಕಿನೂ ಅಲ್ಟಿಮೇಟ್ ಕ್ವಾಲಿಟಿಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಗುಲ್ದಾರಲ್ಲಿ ತುಂಬ ಟಾಪ್ ಕ್ಲಾಸು ಕ್ವಾಲಿಟಿಯಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗುಲ್ದಾರಲ್ಲಿ ಗಂಟು ತೋರಿಸ್ತೆ. ಸ್ವಲ್ಪ ಮೋಟು ಬಾಲ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶುಭ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಅಷ್ಟೇ ಹೆವಿ ಇರುತ್ತೆ ಗಂಡಲ್ಲಿ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ನು ಹೆವಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಹೆವಿಯಾಗಿರುತ್ತೆ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಸಕ್ಕತ್ತಾಗಿರುತ್ತೆ. ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು, ಒಡಕ್ಲು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಅನಾರಿ ಅನ್ನೋದು 2-3 ಚುಕ್ಕೆ ದೂರ ಇರುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಇದರಲ್ಲಿ ಸಕ್ಕ ಜಾಸ್ತಿ ಇರುತ್ತೆ. ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಇದೆ, ಮಿಸ್ ಮಾಡ್ಕೊಬೇಡಿ. ಒಂದು ಶುದ್ಧ ಕಣ್ಣಲ್ಲಿ ಗುಲ್ದಾರಲ್ಲಿ ಹೆವಿ ಕ್ವಾಲಿಟಿ ಗಂಟು ಕೊಡ್ತಾಯಿದ್ದೀನಿ. ರಿಂಗ್ ನಂಬರ್ 2166. ಇವಾಗೇನು ಜಸ್ಟ್ ಗುಲ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಲಾಲ್ಕಟ್ಟು ನೋಡ್ಬೋದು, ಹೆವಿಯಾಗಿರುತ್ತೆ. ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಇತ್ತು, ಹೆಣ್ಣಲ್ಲಿ ವೈಬ್ರೇಷನ್ ಮೀಡಿಯಮ್. ಹಿಂಗೆ ಮ್ಯಾಚ್ ಮಾಡಿರೋದು ನಾವು. ಪಟ್ಟ ರಿಸಲ್ಟ್ ಅಂತೂ ತುಂಬ ಟಾಪ್ ಆಗಿದೆ. ಲಾಲ್ಕಟ್ಟು ನೋಡ್ಬೋದು, ಹೆವಿಯಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹೆಣ್ಣು ಲೆಂತ್ ವೈಸು ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಮೀಡಿಯಮ್ ಲೆಂತ್ ಇರುತ್ತೆ. ಗಂಡು ಹೆಣ್ಣು ಎರಡೂ ಗಾಳಿಗೆ ನುಗ್ಗಿ ಹಾರೋ ಅಂಥ ಲೈನು. ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಪುತ್ಲಿನ ನೋಡ್ತಾರೆ ಫ್ರೆಂಡ್ಸ್, ಹೆಂಗೆ ಎಳ್ದು ಬಿಡ್ತಾ ಇರುತ್ತೆ ಅಂತ. ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ ಈ ಹೆಣ್ಣಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಗಂಡಲ್ಲಿ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಫುಲ್ಲು ಕಂಪ್ಲೀಟಾಗಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮು ಈ ಬಂದ ಜೊತೆಗೆ ಬರ್ತಾಯಿದೆ. ರಿಂಗ್ ನಂಬರ್ 2000.